ನೋಡಿ, ನಾನು ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ಓದಿದೆ, ಮಾನ್ಯ ಮುನಿರತ್ನ ಅವ್ರು ಈಗಾಗಲೇ ಅಟ್ರಾಸಿಟಿ ನಮ್ಮ ದಲಿತ ಜನಾಂಗಕ್ಕೆ ನಿಂದೆ ಮಾಡಿರುವಂಥದ್ದು ಜಾತಿ ಹೆಸರು ತಗೊಂಡು, ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ನಿಂದೆ ಮಾಡಿರೋದು ಜಾತಿ ಹೆಸರು ತಗೊಂಡು, ಇದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ ಅವ್ರಿಗೆ ಕಸ್ಟಡಿಗೆ ಕೊಟ್ಟಿದೆ. ಮತ್ತು ಅಡಿಷ್ನಲಾಗಿ ನಾನು ಇವತ್ತೇ ಓದಿದ್ದೆ ಪೇಪರಲ್ಲಿ, ಮತ್ತು ಯಾರೋ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಅದು ಏನು ನೋಡ್ಕೊಂಡು ಪೊಲೀಸರು ಅವ್ರದ್ದೇ ಆದ ಕ್ರಮ ತಗೊಳ್ತಾರೆ. ದೇಶದ ರಾಜಕಾರಣ ವಿರೋಧ ಪಕ್ಷದ ಮೇಲೆ ಯಾರೋ ಹೆಣ್ಮಗಳಿಗೆ ನಾವು ಹೇಳಿದ್ರು ಅವ್ನು ಕಿಟ್ಲೆ ಮಾಡಿ ಅಂತ. ಏನು ದ್ವೇಷ ರಾಜಕಾರಣ? ಅವ್ರು ಯಾರೋ ದಲಿತರ ಪಾಪ ಆ ಕಾಂಟ್ರಾಕ್ಟರ್ಗೆ ಜಾತಿ ಹಿಡ್ಕೊಂಡು ಬೈದ್ರು ಅಂತ ನಾವು ಹೇಳಿದ್ರ? ಆ ಒಕ್ಕಲಿಗ ಜನಾಂಗಕ್ಕೆ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವು ಹೇಳ್ಕೊಟ್ರ? ಅದು ದ್ವೇಷದ ರಾಜಕಾರಣನಾ? ಹಾಗಾದ್ರೆ ಎಲ್ಲಕ್ಕೂ ನೀವು ಯಾವ್ದು ಜಾತಿ ಹಿಡ್ಕೊಂಡು ಬೈತೀರಿ ಅದಕ್ಕೆಲ್ಲ ರಾಜಕೀಯ ಲೇಪನ ಕೊಟ್ಬಿಡೋದ? ಅದನ್ನ ರಕ್ಷಣೆ ತಗೊಳೋದ? ಎಲ್ಲಿ ಇದಾವೆ? ಯಾವುದು ಪ್ರೂವ್ ಆಗಿರೋದು? ಡೈರೆಕ್ಟ್ ಆಗಿ ಬೈದಿರೋದು ಯಾವ್ದಾದ್ರು ಒಂದು ಉದಾಹರಣೆ ಹೇಳಿ. ನಾನು ಹೇಳ್ತಾ ಇರೋದು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸರ್. ಅದೆಲ್ಲ ಸರ್, ಈಗ ನೀವು ಕೇಳ್ತಾ ಇದ್ದೀರಲ್ವಾ, ಈಗ ಕಾಂಗ್ರೆಸ್ ಶಾಸಕರಾಗ್ಲಿ ಬೇರೆ ಯಾರೇ ಆಗಲಿ ದಲಿತರನ್ನಾಗಲಿ ಇನ್ನೊಬ್ಬರನ್ನಾಗಲಿ ಬೈದಿರುವಂಥದ್ದು ಆಡಿಯೋ ಆಗಲಿ ವಿಡಿಯೋ ಆಗಲಿ ಇರೋದು ಯಾವುದಾದ್ರೂ ಒಂದು ಹೇಳಿ ಅಲ್ಲ. ನೀವು ಹೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ. ಸುಮ್ಮನೆ ಗಾಳಿಲಿ ಗುಂಡು ಹೊಡಿಯೋದು ಬೇಡ. ಅವರು ಅವ್ರ ಮಾತು ಕೇಳ್ಕೊಂಡು ನೀವು ನನ್ ಕೇಳೋದು ಬೇಡ. ಇಷ್ಟ ದಿನ ಇರ್ಲಿಲ್ಲ, ಈಗ ಮೇಲೆ ಕೇಸ್ ಏನ್ ಇಷ್ಟ ದಿನ ಇರ್ಲಿಲ್ಲ? ಮುನಿ ಬೈದಿರೋದು ಮೊನ್ನೆನೆ ಸರ್. ಮುಂಚೆ ಬೈದಿದ್ರೆ ಮುಂಚೆನೆ ಅರೆಸ್ಟ್ ಮಾಡ್ತಾ ಇದ್ರು. ಈಗ ಬೈದವ್ರೆ ಈಗ ಇಲ್ಲ. ಈಗಾಗಲೇ ವಿಚಾರಣೆ ನಡೀತಾ ಇದೆ, ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಅದನ್ನ SFLಗೆ ಕಳಿಸಿದ್ದಾರೆ ಆಡಿಯೋ. ಅದು ಪ್ರೂವ್ ಆದ್ಮೇಲೆ ಏನು ಕಮಿಟಿ ಮಾಡ್ಬೇಕಾ ಅಥವಾ ಕೋರ್ಟ್ ಕಳಿಸ್ಬೇಕಾ? ನೋಡಿ, ನಾನು ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ಓದಿದೆ, ಮಾನ್ಯ ಮುನಿರತ್ನ ಅವ್ರು ಈಗಾಗಲೇ ಅಟ್ರಾಸಿಟಿ ನಮ್ಮ ದಲಿತ ಜನಾಂಗಕ್ಕೆ ನಿಂದೆ ಮಾಡಿರುವಂಥದ್ದು ಜಾತಿ ಹೆಸರು ತಗೊಂಡು, ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ನಿಂದೆ ಮಾಡಿರೋದು ಜಾತಿ ಹೆಸರು ತಗೊಂಡು, ಇದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಈಗ ಕೋರ್ಟ್ ಅವ್ರಿಗೆ ಕಸ್ಟಡಿಗೆ ಕೊಟ್ಟಿದೆ. ಮತ್ತು ಅಡಿಷ್ನಲಾಗಿ ನಾನು ಇವತ್ತೇ ಓದಿದ್ದೆ ಪೇಪರಲ್ಲಿ, ಮತ್ತು ಯಾರೋ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಅದು ಏನು ನೋಡ್ಕೊಂಡು ಪೊಲೀಸರು ಅವ್ರದ್ದೇ ಆದ ಕ್ರಮ ತಗೊಳ್ತಾರೆ. ದೇಶದ ರಾಜಕಾರಣ ವಿರೋಧ ಪಕ್ಷದ ಮೇಲೆ ಯಾರೋ ಹೆಣ್ಮಗಳಿಗೆ ನಾವು ಹೇಳಿದ್ರು ಅವ್ನು ಕಿಟ್ಲೆ ಮಾಡಿ ಅಂತ. ಏನು ದ್ವೇಷ ರಾಜಕಾರಣ? ಅವ್ರು ಯಾರೋ ದಲಿತರ ಪಾಪ ಆ ಕಾಂಟ್ರಾಕ್ಟರ್ಗೆ ಜಾತಿ ಹಿಡ್ಕೊಂಡು ಬೈದ್ರು ಅಂತ ನಾವು ಹೇಳಿದ್ರ? ಆ ಒಕ್ಕಲಿಗ ಜನಾಂಗಕ್ಕೆ ಯಾರೋ ಪಾಪ ಅವ್ನ ಕಾಂಟ್ರಾಕ್ಟರ್ ನಾವು ಹೇಳ್ಕೊಟ್ರ? ಅದು ದ್ವೇಷದ ರಾಜಕಾರಣನಾ? ಹಾಗಾದ್ರೆ ಎಲ್ಲಕ್ಕೂ ನೀವು ಯಾವ್ದು ಜಾತಿ ಹಿಡ್ಕೊಂಡು ಬೈತೀರಿ ಅದಕ್ಕೆಲ್ಲ ರಾಜಕೀಯ ಲೇಪನ ಕೊಟ್ಬಿಡೋದ? ಅದನ್ನ ರಕ್ಷಣೆ ತಗೊಳೋದ? ಎಲ್ಲಿ ಇದಾವೆ? ಯಾವ್ದು ಪ್ರೂವ್ ಆಗಿರೋದು? ಡೈರೆಕ್ಟ್ ಆಗಿ ಬೈದಿರೋದು ಯಾವ್ದಾದ್ರು ಒಂದು ಉದಾಹರಣೆ ಹೇಳಿ. ನಾನು ಹೇಳ್ತಾ ಇರೋದು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಸರ್. ಅದೆಲ್ಲ ಸರ್, ಈಗ ನೀವು ಕೇಳ್ತಾ ಇದ್ದೀರಲ್ವಾ, ಈಗ ಕಾಂಗ್ರೆಸ್ ಶಾಸಕರಾಗ್ಲಿ ಬೇರೆ ಯಾರೇ ಆಗಲಿ ದಲಿತರನ್ನಾಗಲಿ ಇನ್ನೊಬ್ಬರನ್ನಾಗಲಿ ಬೈದಿರುವಂಥದ್ದು ಆಡಿಯೋ ಆಗಲಿ ವಿಡಿಯೋ ಆಗಲಿ ಇರೋದು ಯಾವುದಾದ್ರೂ ಒಂದು ಹೇಳಿ ಅಲ್ಲ. ನೀವು ಹೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ. ಸುಮ್ಮನೆ ಗಾಳಿಲಿ ಗುಂಡು ಹೊಡಿಯೋದು ಬೇಡ. ಅವರು ಅವ್ರ ಮಾತು ಕೇಳ್ಕೊಂಡು ನೀವು ನನ್ ಕೇಳೋದು ಬೇಡ. ಇಷ್ಟ ದಿನ ಇರ್ಲಿಲ್ಲ, ಈಗ ಮೇಲೆ ಕೇಸ್ ಏನ್ ಇಷ್ಟ ದಿನ ಇರ್ಲಿಲ್ಲ? ಮುನಿ ಬೈದಿರೋದು ಮೊನ್ನೆನೆ ಸರ್. ಮುಂಚೆ ಬೈದಿದ್ರೆ ಮುಂಚೆನೆ ಅರೆಸ್ಟ್ ಮಾಡ್ತಾ ಇದ್ರು. ಈಗ ಬೈದವ್ರೆ ಈಗ ಇಲ್ಲ. ಈಗಾಗಲೇ ವಿಚಾರಣೆ ನಡೀತಾ ಇದೆ, ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಅದನ್ನ SFLಗೆ ಕಳಿಸಿದ್ದಾರೆ ಆಡಿಯೋ. ಅದು ಪ್ರೂವ್ ಆದ್ಮೇಲೆ ಏನು ಕಮಿಟಿ ಮಾಡ್ಬೇಕಾ ಅಥವಾ ಕೋರ್ಟ್ ಕಳಿಸ್ಬೇಕಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.